ನಮಸ್ಕಾರ. ಇವತ್ತು ನಾವು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದೀವಪ್ಪ ಅಂತ ಹೇಳಿದ್ರೆ, ಎಷ್ಟೋ ಸತಿ ನಾವು ಐಕ್ಯೂ ಬಗ್ಗೆ ಕೇಳಿದೀವಿ, ಇಕ್ಯೂ ಬಗ್ಗೆ ಕೇಳಿದೀವಿ, ಎಸ್‌ಕ್ಯೂ ಬಗ್ಗೆ ಕೇಳಿದೀವಿ. ಏನು ಈ ಐಕ್ಯೂ, ಇಕ್ಯೂ, ಎಸ್‌ಕ್ಯೂ ಅಂತ ಹೇಳಿದ್ರೆ ಇಂಟೆಲಿಜೆಂಟ್ ಕೋಷಂಟ್, ಸ್ಪಿರಿಚುವಲ್ ಕೋಷಂಟ್, ಎಮೋಷನಲ್ ಕೋಷಂಟ್, ಸೋಷಿಯಲ್ ಕೋಷಂಟ್ ಅಂತ. ಆದ್ರೆ ಇವಾಗ ಏನಾಗ್ತಿದೆಪ್ಪ ಅಂತ ಹೇಳಿದ್ರೆ, ನಮಗೆ ಶಾಲೆಲೆಲ್ಲ ಏನಪ್ಪ ಹೇಳ್ಕೊಡ್ತಾರೆ ಅಂತ ಹೇಳಿದ್ರೆ, ನಾವು ಇಂಟೆಲಿಜೆಂಟ್ ಹೇಗಾಗೋದು, ಮಾರ್ಕ್ಸ್ ಅನ್ನ ಹೇಗೆ ತಗೊಳ್ಳೋದು ಅನ್ನೋದ್ರ ಬಗ್ಗೆ ಎಲ್ಲ. ಆದ್ರೆ ನಮ್ಮ ಎಮೋಷನ್ಸ್ ಅನ್ನ ಹ್ಯಾಂಡಲ್ ಮಾಡೋದು ಯಾವ ಶಾಲೆನೂ ಹೇಳ್ಕೊಡಲ್ಲ, ಯಾವ ಕಾಲೇಜು ಹೇಳ್ಕೊಡಲ್ಲ. ಎಷ್ಟೋ ಸತಿ ಕೆಲ್ಸದಲ್ಲಿ ಹೋಗ್ತಾ ಇರ್ತೀವಿ, ಎಲ್ಲೋ ಒಂಚೂರು ನಿರಾಸೆ ಆಗತ್ತೆ, ಫ್ಯಾಮಿಲಿಲಿ ನಿರಾಸೆ ಆಗತ್ತೆ. ಎಷ್ಟೋ ಸತಿ ಎಷ್ಟರ ಮಟ್ಟಿಗೆ ಧೃತಿ ಕೆಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಪ್ರಾಣವನ್ನ ನಾವು ಕಳ್ಕೊಳ್ಳೋಷ್ಟ್ರ ಮಟ್ಟಿಗೆ ಧೃತಿ ಕೆಡ್ತೀವಿ. ಆದ್ರೆ ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಎಮೋಷನಲ್ ಇಂಡಿಪೆಂಡೆನ್ಸ್ ಅನ್ನ ನಾವು ಬೆಳೆಸ್ಕೊಳ್ಳಲ್ಲ. ನಾವೆಲ್ಲ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಿರ್ಬೇಕು, ನಾವು ಬುದ್ಧಿವಂತರಾಗಿರ್ಬೇಕು, ಚಾಕುಚಕ್ಯತೆಯಿಂದ ಇರಬೇಕು ಅಂತ ಎಲ್ಲವನ್ನು ಯೋಚನೆ ಮಾಡ್ತಾ ಹೋಗ್ತೀವಿ. ಆದ್ರೆ ನಮ್ಮ ಮನಸ್ಸನ್ನ ಹೇಗೆ ನಾವು ಎಮೋಷನ್ಸ್ ಅನ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಒಂದ್ಸತಿ ಕೂಡ ನಾವು ಯೋಚನೆನೇ ಮಾಡಲ್ಲ. ನಮ್ಮ ಎಮೋಷನ್ಸ್ ಅನ್ನ ಹೇಗೆ ಸ್ಟ್ರಾಂಗ್ ಮಾಡ್ಕೊಳ್ಳೋದು, ಹೇಗೆ ನಮ್ಮ ಮನಸ್ಸನ್ನ ದೃಢವಾಗಿ ಇಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ. ನೋಡಿ, ಪ್ರತಿ ಸತಿ ಯಾರಾದ್ರೂ ಏನಾದ್ರೂ ಮಾಡಿದ್ರೆ, ಏನಾದ್ರೂ ಟ್ರಿಗರ್ ಮಾಡಿದ್ರೆ ನಾವು ರಿಯಾಕ್ಟ್ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತೀವಿ. ಅವರು ನನ್ನ ರೀತಿಲಿ ಇರ್ಲಿಲ್ಲ, ಹಾಗಾಗಿ ನಾನು ಆ ರೀತಿ ನಡ್ಕೊಂಡೆ. ಪ್ರತಿ ಸತಿ ನಮ್ಮ ಎಮೋಷನಲ್ ಡಿಪೆಂಡೆನ್ಸಿಯನ್ನ ನೋಡಿ, ಯಾರೋ ಒಬ್ರು ನನಗೆ ಬಂದು ಏನಾದ್ರೂ ಒಂದು ಅಂದ್ಬಿಟ್ರೆ ನಾನು ಇಡೀ ದಿನ ಬೇಜಾರಾಗ್ಬಿಡ್ತೀನಿ. ಯಾರೋ ಒಬ್ರು ಒಂದು ಒಳ್ಳೇದ್ ಹೇಳಿದ್ರೆ ಖುಷಿ ಪಟ್ಬಿಡ್ತೀವಿ. ಆದ್ರೆ ಪ್ರತಿ ಸತಿ ಜನ ನಮ್ಮ ರೀತಿಲೇ ಇರ್ಬೇಕು ಅಂದ್ರೆ ಇರ್ಲಿಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ? ಇವತ್ತು ಯಾಕಪ್ಪ ಈ ಸಂಬಂಧಗಳು ಮುರಿತಾ ಇದೆ? ಹೇಗೆ ಸಂಸಾರ ನಡೆಸ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಹೇಗೆ ಒಂದು ವ್ಯಕ್ತಿ ಹತ್ರ ಮಾತಾಡ್ಬೇಕು ಅನ್ನೋದು ಯಾಕೆ ಗೊತ್ತಾಗ್ತಾ ಇಲ್ಲಪ್ಪ ಅಂತ ಹೇಳಿದ್ರೆ, ನಮ್ಗೆ ಎಮೋಷನಲ್ ಕೋಶಂಟ್ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಎಷ್ಟೋ ಸತಿ ನಮ್ಮ ಮುಂದೆ ಯಾರೋ ಅಳ್ತಾ ಇದ್ರು ಕೂಡ ಹೆಂಗ್ ಸಮಾಧಾನ ಮಾಡ್ಬೇಕು ಅಂತ ನಮ್ಗೆ ಗೊತ್ತಾಗೋದೇ ಇಲ್ಲ ಅಲ್ವಾ? ಎಷ್ಟೋ ಸತಿ ನಮ್ಗೆ ಯಾರೋ ಒಬ್ರು ಒಂದು ಕಷ್ಟ ಹೇಳ್ಕೊಂಡ್ರು ಕೂಡ ಅದಕ್ಕೆ ಹೇಗೆ ಪರಸ್ಪರ ಉತ್ತರ ಕೊಡ್ಬೇಕು ಅನ್ನೋದು ಕೂಡ ನಮ್ಗೆ ಗೊತ್ತಾಗ್ತಾ ಹೋಗಲ್ಲ. ಈ ಕೋವಿಡ್ ಬಂದಾಗ್ಲಿಂದ ಕೂಡ ಈ ಸೋಷಿಯಲ್ ಐಸೋಲೇಷನ್ ಇಂದ ನಾವು ಒಬ್ರನ್ನೊಬ್ರನ್ನ ಮೀಟ್ ಮಾಡ್ತಾ ಇರ್ಲಿಲ್ಲ. ಅದರಿಂದ ಕೂಡ ಎಷ್ಟೋ ಒಂದು ಮನಸ್ಥಿತಿ ನಮ್ಮದು ಬದಲಾಗ್ತಾ ಹೋಗ್ತಿದೆ. ಹಾಗಾಗಿ ಈ ಎಮೋಷನಲ್ ಕೋಶಂಟ್ ಅನ್ನ ಹೇಗೆ ಹೆಚ್ಚಿಸ್ಕೊಳ್ಳೋದು ಅಂತ ಹೇಳಿದ್ರೆ, ನಮ್ಮ ಎಮೋಷನಲಿ ಇಂಡಿಪೆಂಡೆಂಟ್ ಆಗಬೇಕು. ನಮ್ಮ ಎಮೋಷನ್ಸಿಗೆ ನಾವು ಜವಾಬ್ದಾರಿ ತಗೋಬೇಕು. ಯಾವಾಗ್ಲೂ ಅಷ್ಟೇ ಎಲ್ಲರೂ ನನ್ನ ರೀತಿನೇ ಇರಬೇಕು, ನನ್ನ ರೀತಿನೇ ಮಾತಾಡಬೇಕು, ನನ್ನ ಥರನೇ ಇರಬೇಕು ಅಂತ ಹೇಳಿದ್ರೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಅಂಥವ್ರ ಜೊತೆ ಬದುಕಲಿಕ್ಕೂ ಸಾಧ್ಯ ಇಲ್ಲ. ನಾನು ಯಾವಾಗಲೂ ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ ಅಲ್ವಾ, ಒಂದೇ ಪರ್ಸನಾಲಿಟಿ ರೀತಿ ಇದ್ರೆ ಆ ಪರ್ಸನಾಲಿಟಿ ಒಟ್ಟಿಗೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರತಿ ಸತಿ ನಮಗೆ ಬೇರೆ ಬೇರೆ ರೀತಿಯ ಒಂದು ಪರ್ಸನಾಲಿಟಿ ಇದ್ರೆ ಮಾತ್ರ. ಹಾಗಾಗಿ ಇಂತಹ ಎಮೋಷನಲ್ ಇಂಡಿಪೆಂಡೆನ್ಸ್ ಅನ್ನ ನೀವು ಬೆಳೆಸ್ಕೊಳ್ಳಿ. ಯಾರು ನಮ್ಮ ರೀತಿ ಇಲ್ಲ ಅಂತ ಹೇಳಿದ್ರು ನಾನು ಬದುಕಬಲ್ಲೆ. ಯಾರು ನನ್ನ ರೀತಿಯಲ್ಲಿ ನಂಗೆ ಇಷ್ಟ ಬಂದಾಗೆ ನಂಗೆ ಟ್ರಿಗರ್ ಮಾಡ್ತಾರೆ ಅಂತ ಹೇಳಿದ್ರೆ, ನನಗೆ ಕೋಪ ಬರ್ಸ್ತಾರೆ ಅಂತ ಹೇಳಿದ್ರು ನಾನು ಕೋಪ ಪಟ್ಕೊಳ್ಳಲ್ಲ. ನನ್ನ ಮನಸ್ಸಲ್ಲಿ ನನಗೆ ಯಾವಾಗಲೂ ನೆಮ್ಮದಿ ಇರುತ್ತೆ, ಶಾಂತಿ ಇರುತ್ತೆ, ಸುಖ ಇರುತ್ತೆ. ಯಾವಾಗ ಈ ತರ ಇರ್ತಿರೋ ಆಗ ಮಾತ್ರ ನಾವು ನಾವಾಗಿರ್ಲಿಕ್ಕೆ ಸಾಧ್ಯ. ಆಯ್ತಾ? ಹಾಗಾಗಿ ಈ ಎಮೋಷನಲ್ ಇಂಡಿಪೆಂಡೆನ್ಸ್ ಅನ್ನ ಬೆಳೆಸ್ಕೊಳ್ಳಿ. ನಮ್ಮ ಎಮೋಷನ್ಸ್ ಅನ್ನ ರೆಗ್ಯುಲೇಟ್ ಮಾಡೋದಕ್ಕೆ ಸುಲಭ ಉಪಾಯ ಏನಂತ ಹೇಳಿದ್ರೆ, ನಿಮ್ಮ ಜೊತೆ ಒಂದು ಸೋಲ್ ಕನೆಕ್ಷನ್ ಅನ್ನ ಬೆಳೆಸ್ಕೊಳ್ಳಿ. ನಿಮ್ಗೆ ಏನ್ ಇಷ್ಟ ಇಲ್ವೋ, ಯಾವ್ದನ್ನ ತಡ್ಕೋಬಹುದು, ಯಾವ್ದನ್ನ ತಡ್ಕೊಳ್ಬಾರ್ದು, ಯಾರಿಗೆ ಪವರ್ ಕೊಡ್ಬೇಕು, ಯಾರಿಗೆ ಪವರ್ ಕೊಡಬಾರ್ದು, ಯಾವ ಟಾಕ್ಸಿಕ್ ರಿಲೇಶನ್ಶಿಪ್ ಇಂದ ಆಚೆ ಬರಬೇಕು, ಏನು ನಿಮ್ಗೆ ಮುಖ್ಯ, ನಿಮ್ಮ ಭಾವನೆಗೆ ಏನು ಮುಖ್ಯ, ನಿಮ್ಮ ಮನಸ್ಸಿಗೆ ಏನು ಮುಖ್ಯ, ನಿಮ್ಮ ನೆಮ್ಮದಿಗೆ ಏನು ಮುಖ್ಯ, ಅದನ್ನೆಲ್ಲ ಪ್ರಯಾರಿಟಿ ಮಾಡ್ತಾ ಹೋಗಿ ಈ ಎಮೋಷನಲ್ ಇಂಡಿಪೆಂಡೆನ್ಸ್ ಬೆಳೆಸ್ಕೊತಾ ಹೋಗ್ತೀರಾ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.